saying yes to my brothers. Sanchali. ಎಗರ್ಕೊಂಡೆ ಮಾತಾಡ್ಬೇಕು ಅದು ಹಿಂಗೆ. ಸಾರಿ ಕಣೋ, ನಮ್ಗೆ ಹಂಗೆ ಮಾಡಲ್ಲ ಪ್ಲೀಸ್. ಸಾರಿ. Just wait. We have I guess 1 lakh is there. Prank. Guys, ಇವ್ರು ನಾನು ಅಳಿಸ್ಬಿಟ್ಟೆ ಕಳ್ಸೋದು ಅಂತ ಅನ್ಸ್ತಾ ಇದೆ. Hi guys, welcome back to Meghana Keshava YouTube channel and we are back with a new vlog. ಗೈಸ್ ನನ್ನ ಹತ್ರ ಮೈಕ್ ಇದೆ, ನಾನು ಮಾತಾಡ್ಕೊತೀನಿ. ಗೈಸ್ ಇವತ್ತಂತೂ ನನಗೆ ಬ್ಲ್ಯಾಕ್ ಡೇ ಅಂತ ಅನ್ಕೊಳ್ಳಿ. ಫೈನಲಿ ನಾನಿಬ್ರು ಬ್ರದರ್ಸ್ಗೆ ಐ ಆಮ್ ಸೇಯಿಂಗ್ ಎಸ್ ಟು ಮೈ ಬ್ರದರ್ಸ್. ನನಗೆ ಗೊತ್ತಿಲ್ಲ ಇವತ್ತು ಹೆಲ್ ಅಂತ ನೆನ್ಕೊಳ್ಳಿ ನನ್ನ ಜೀವನ. ಏನೇನು ಮಾಡ್ತಾರೋ ಏನೇನು ಕಾದಿದೆಯೋ, ಅಯ್ಯೋ ದೇವ್ರೇ, ನನ್ನ ಕೈಲಿ ಆಗಲ್ಲ. ನೀನಮ್ಮ ಮಾತಾಡ್ಬಿಟ್ರೆ ಸಾಕ, ಅವ್ನ ಕೈಲಿ ಕೊಡೋಣ. ಆಯ್ತು ತಗೊಳಪ್ಪ, ಮಾತಾಡ್ಸೋಣ ನೀನು. ಇವಕ್ಕಂಗೆ ಫುಲ್ ಪ್ರಾಂಕ್ಗಳು ಮಾಡಿ ಡೇರ್ಗಳೆಲ್ಲ ಇಡ್ತೀವಿ ನೋಡಿ, ಇವಾಗ ಸಕ್ಕದಾಗಿರುತ್ತೆ. ಇವನು ಮನೆಗೆ ಬಂದ ತಕ್ಷಣ ಏನೋ ಸಿಂಪಲ್ ಆಗಿ ಡೇರ್ ಮಾಡ್ತಾನೆ, ಇವನ್ ಸೈಕ್ ಮಾಡ್ತಾನೆ ಅನ್ಕೊಂಡೆ. ಇವನೇ ಫುಲ್ ರಚ್ಗೆದ್ಬಿಟ್ಟು ಅಕ್ಕ ನಿನ್ಗಿದೆ ಅಂತ ಅನ್ನೋದು ಏನ್ ಮಾಡ್ತಾರೋ ಲಿಟ್ರಲಿ ಇವಾಗ ಗೊತ್ತಿಲ್ಲ. ಸೊ ಇಬ್ರಲ್ಲೂ ಮ್ಯಾನೇಜ್ ಮಾಡ್ಕೊಳ್ಳಿ. ನನ್ನ ಹತ್ರ ಒಂದು ಮೈಕ್ ಇದೆ. ಸೊ ಇವತ್ತು ಏನೇನು ಮಾಡ್ತಾರೆ ರೆಡಿ ಇದ್ದೀನಿ ಗೈಸ್. ಇಲ್ಲ ಅಂದ್ರೆ ಅವ್ರಿಗೆ ತಗೊಡ್ಬೇಕು ಅಂತ ಹೇಳಿದ್ದಾರೆ. ನನ್ನ ಹತ್ರ ಅಷ್ಟು ಬಡ್ಜೆಟ್ ಇಲ್ಲ. ಸೊ ಸೇಯಿಂಗ್ ಎಸ್ ಟು ಮೈ ಬ್ರದರ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್, ಬನ್ನಿ. ಏನು ಮಾಡ್ತಾರೋ ಅವತ್ತು ಲಿಟ್ರಲಿ ನನಗೆ ಗೊತ್ತಿಲ್ಲ. ಲಾಸ್ಟ್ ವ್ಲಾಗ್ ನೀವು ನೋಡಿದ್ರೆ ಅವ್ರು ನನಗೆ ಎಸ್ ಹೇಳಿದ್ರು, ಅವಾಗ ಫುಲ್ ಸೈಕ್ ಮಾಡ್ಬಿಟ್ಟಿದ್ದೆ. ಮಾತಾಡ್ಬೇಕಣ, ನಾನು ಮಾತಾಡ್ಬೇಕಾದ್ರೆ ಮಟಾಶ್ ಇವತ್ತೋಳು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರ ಅವತ್ತು ಏನೇನೋ ಮಾಡಿ ಬಿಸಾಕ್ಬಿಟ್ಟಿದ್ದೆ. ಇವತ್ತಂತೂ ಚೆನ್ನಾಗಿ ಬೇರೆ ರೆಡಿ ಆಗಿದ್ದೀನಿ. ಅದು ಏನು ಮಾಡ್ತಾರೋ ನನಗೊಂದು ಬೇಕಿದೆ. ಮಹದೇಶ್ವರ ಏನು ಮಾಡದೇ ಇರಲಿ. ಸೊ ಪ್ರತಿಯೊಂದು ಚಾಲೆಂಜ್ಗೂ ಇವತ್ತು ಎಷ್ಟು ಹೇಳ್ತೀನಿ, ಅದು ಎಷ್ಟು ಕಷ್ಟ ಆದರೂ ಇರಲಿ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ 3 ಜನದಲ್ಲಿ ಯಾರು ಚೆನ್ನಾಗಿ ರೆಡಿ ಆಗಿದ್ದಾರೆ ಕಮೆಂಟ್ ಮಾಡಿ. ನಾನೇ ಗೈಸ್. ಗೈಸ್ ಇಬ್ರು ಈಕ್ವಲ್ ಆಗಿ ಡೇರ್ ಕೊಡೋಕೆ ಹೇಳಿದ್ದೀನಿ. ಸೊ ಇವನು ಸ್ಟಾರ್ಟ್ ಮಾಡ್ತಾನಂತೆ, ದಯವಿಟ್ಟು ಕನಿಕರ ಇರಲಿ. ಓಕೆ, ಇವಾಗ ಫಸ್ಟ್ ಡೇರ್ ಏನು ಮಾಡ್ಬೇಕು ಹೇಳು. ಫಸ್ಟ್ ಡೇರ್ ಬಂದು ಯಾವ್ದನ್ನ ಒಂದು ಸಾಂಗ್ ತಗೊಂಡು, ನಿನಗೆ ಇಷ್ಟ ಬಂದಿದ್ದು ಸಾಂಗ್ ಅಪ್ಪ, ನಾವೇನು ರೆಕಮೆಂಡ್ ಮಾಡಲ್ಲ ಆಯ್ತಾ, ಅದನ್ನ ಲೌಡಾಗಿ ಎಲ್ಲರಿಗೂ ಕೇಳಿಸ್ಬೇಕು ರೋಡಲ್ಲಿ ಆಯ್ತಾ. ಆಮೇಲೆ ಡ್ರಾಮಾಟಿಕ್ ಅಲ್ಲಿ ಹಾಡಬೇಕು. ಯಪ್ಪ, ಎಲ್ಲಾಡ್ಬೇಕು ರೋಡಲ್ಲಿ, ಅದೇ ರೋಡು ಮಧ್ಯದ ರೋಡ್ ಅಲ್ಲ ಆಡ್ಬೇಕಾ? ಜೋರಾಗಿ ಕಿರ್ಚ್ಬೇಕು. ಯಾರು ಆಚೆ ಬರ್ತಾರೋ ಬಿಡ್ತಾರೋ ನೀನ್ ನಡೆ. ಸರಿ, ಓಕೆ, ಇಟ್ಸ್ ಓಕೆ. ನಾನು ಯಾವಾಗ ಡ್ರಾಮ್ಯಾಟಿಕ್ ಆಗಿ ಆಡ್ತೀನಿ, ಇದೇನು ಹೊಸದಲ್ಲ. ಬನ್ರಿ ಮಾಡಿ. ಡ್ರಾಮ್ಯಾಟಿಕ್ ಆಗಿ ಆಡ್ತೀವಿ ಬಟ್ ಲೌಡಾಗಿ ಆಡಲ್ವ. ಸರಿ, ಕಿರ್ಚ್ಬೇಕು. ಮೈಕಿದೆ ಕಂಡ್ರೆ ಜೋರಾಗಿ ಕೇಳಿಸುತ್ತೆ ಅನ್ಸುತ್ತೆ. ಜೋರಾಗಿ ಇರ್ಬೇಕಾ? ನಾನೊಂದು ಸಾಂಗ್ ಕೇಳಿಸ್ದೆ ಗೊತ್ತೇ ನಿಂಗೆ ಒಳಗಡೆ ಆ ಥರ. ಹಲೋ 1 2 3 ಮೈಕ್ ಟೆಸ್ಟಿಂಗ್. ದೂರ ಇಡೋ. ಪ್ರಿಯ ಗಂಡ ಶ್ರೀ ಗುಡ್ ತುಂಬಾ ದೊಡ್ಡ ಹೆಣ್ಣು ಮುಚ್ಚಿ ಕೊಡು. ಜೋರಾಗಿ ಒಂದು ವಿನಂತಿ, ಪ್ಲೀಸ್ ಹತ್ರ ಬರ್ರಿ. ನಂಗಿಲ್ಲ ಆಡು. ನಾನು ಪಡವಾರಲ್ಲಿ ಪಂಚಾಲಿ ಕುದುರೆ ಓಡಿ ಬಂದಿತ್ತ. ಕಂಟಿನ್ಯೂ ಬೇಗ ಇವ್ರು ಯಾಕೋ ನಾನು ಟ್ರೋಲ್ ಮಾಡ್ತೀನಿ. ಕಂಟಿನ್ಯೂ ನಿನ್ನ ಎದಕ್ಕೆ ಬಿಡಲ್ಲ. ಅಯ್ಯೋ ಯಾರೋ ಬಂದ್ರು. ಮ್ಯೂಸಿಕ್ ಕೊಡು. ಅವೆಲ್ಲ ಹೇಳಿಲ್ಲ. ಫುಲ್ ಸಾಂಗ್ ಆಡ್ಬೇಕಪ್ಪ. ಹಿಡ್ಕೊಂಡು ರುಕ್ತ ಕೂತವ್ರು, ಅದೆಲ್ಲ ನೋಡ್ತಾವ್ರೆ ಗೈಸ್. ಇಷ್ಟೊಂದೆಲ್ಲ ಮಾಡ್ಸೇ ಇಲ್ಲ ನಾನು. ಸೊ ಈಗ 1 ಡೇ ಕಂಪ್ಲೀಟ್ ಮಾಡಿದೀನಾ? ಸಕ್ಸಸ್ಫುಲಿ ಕಂಪ್ಲೀಟೆಡ್. ಎಸ್, ಸಕ್ಸಸ್ಫುಲಿ ಡೇರ್ 1 ಕಂಪ್ಲೀಟೆಡ್. ಈಗ ಮುಗಿತ ಮನೆಯಲ್ಲಿ ಹೊರಡೋಣ. ನಂದೊಂದಿದೆಯಲ್ಲ ಮನೇಲಿ ಮಾಡ್ತೀಯಾ ಇಲ್ಲೇ ಮಾಡ್ತೀಯಾ ನಿನಗೆ ಬಿಟ್ಟಿದ್ದೆ. ಇಲ್ಲ, ಬೇರೆ ಲೊಕೇಶನ್ ಹೋಗೋಣ. ಇನ್ನೂ ಒಳ್ಳೇದಾಗತ್ತೆ ಹಿಂಗ. ಬೇಡ ಬಿಡಿ, ಇಲ್ಲೇ ಮಾಡೋಣ. ನೆಕ್ಸ್ಟ್ ಡೇ ಏನಿಲ್ಲ, ಮಾತಾಡ್ಕೋಬೇಕಾದ್ರೆ ಎಗರ್ಕೊಂಡೇ ಮಾತಾಡ್ಬೇಕು. ಅದು ಹಿಂಗೆ ಏನೇ ಮಾತಾಡಂಗಿರೋ ಫಾರ್ ಫಸ್ಟ್ 15 ಮಿನಿಟ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನೇನೋ ಕೇಳ್ತೀನಿ, ಏನ್ ಮಾಡ್ತಾ ಇದೆಯಾ, ಏನೂ ಇಲ್ಲ, ಹಂಗೆ ಮಾಡ್ಬೇಕು. ಆ ಥರ ಮಾಡ್ಬೇಕು. ನನ್ ಬೂದ್ಗರಣಿ ಅಂತ ಗೈಸದು ಇವನೇ ಇಟ್ಟಿರೋದು. ಬೂದ್ಗನ್ನಡಿ. ರೆಡಿ. ನೀನ್ ಕ್ವಶನ್ ಕೇಳ್ತೋಗ, ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸರಿ ಆಯ್ತು. ಇವತ್ತಂತೂ ಭಾರಿ ಮಜಾ ಇರುತ್ತೆ. ನೀವು ನೋಡೋರ್ಗಂತೂ ಒಳ್ಳೆ ಎಂಟರ್ಟೈನ್ಮೆಂಟ್. ಅದೇ ನಾನು ಅಜೀವ್ ಮಾಡೋದು ನಿಮ್ಗೆ ಎಂಟರ್ಟೈನ್ಮೆಂಟ್. ಇಟ್ಸ್ ಓಕೆ. ರೆಡಿ? ರೆಡಿನಾ? ಆಂಟಿ ನೋಡ್ತಾ ಹೊಡ್ಕೊಂಡ್ರು. ಅಕ್ಕ ಮಾಡ್ದ ಊಟ ಆಯ್ತು. ಇದು ಮತ್ತೆ ಇವತ್ತು ಎಲ್ಲೆಲ್ಲಿ ಪ್ಲಾನು, ಎಲ್ಲೆಲ್ಲಿ ಹೋಗೋಣ ಅಂತ ಗೊತ್ತಿಲ್ಲ. ನೀವು ಎಲ್ಲ ಹೇಳ್ತೀರಾ, ಅಲ್ಲಿ ಹೋಗ್ಬೇಕು. ನೀನ್ ಇಂಟ್ರೋ ಕೊಡು ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ನಿಮ್ಮ ಅಣ್ಣನ ವಯಸ್ಸೆಷ್ಟು, ನಿನ್ನ ವಯಸ್ಸೆಷ್ಟು? ಹುಡುಗಿ ವಯಸ್ಸು ಕೇಳಂಗಿಲ್ಲ,
ಪರವಾಗಿಲ್ಲ. ಹೇಳಿ. ಮತ್ತೆ ಇದು ನಿನ್ನ ಫೇವ್ರೆಟ್ ಸಾಂಗ್ ಒಂದೆರಡು ಲೈನ್ ಆಡು. ಫಸ್ಟ್ ಡೇರು ಇದೆ, ಸೆಕೆಂಡ್ ಡೇರು ಇದೆ, ನಾನು ಮಾಡೋದೇ ಇಲ್ಲ ಅಷ್ಟೇ. ಡೇರು ಅದು ಜೋರ ಕಿರುತ್ತಿದ್ದಾನೆ, ಜೋರ ಕಿರ್ಚುವಂತೆಲ್ಲ ಏನು ಹೇಳ್ತಿಲ್ಲ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ. ಮುಗಿತು ಗೈಸ್. ಎಲ್ಲಿ ಮುಗೀತು ಅನ್ನೋದು ತಿರುಗ್ಬಿಟ್ಟು ಹೇಳ್ಬೇಕು. ಮುಗಿತು ಗೈಸ್. ಹಾ. ಗೈಸ್ ಇವಾಗ ಇವ್ರು ಕರ್ಕೊಂಡ್ ಬಂದಿರೋದೇ ಆರ್ಕೇಡ್ಗೆ. ಸೊ ಇಲ್ಲೇನ್ ಡೇರ್ ಮಾಡಿಸ್ತಾರೋ ಗೊತ್ತಿಲ್ಲ. ಈಗ ಟೋಟಲ್ 2 ಡೇರ್ ಆಗಿದೆ ಅಷ್ಟೇ, ಇನ್ನ ಬೇಜಾನ್ ಡೇರ್ಸ್ ಇದೆ. ಏನು ಅಯ್ಯೋ ಅಂತಿರ್ಲಿಲ್ಲ ಗೈಸ್. ಇವನು ಫುಲ್ ಎದುರ್ಕೊಂಡ್ಬಿಟ್ಟಿದ್ದ. ನಾನು ಇವತ್ತು ವೀಕೆಂಡ್ಸ್ ಅಲ್ವಲ್ಲ, ಸ್ವಲ್ಪ ಕಮ್ಮಿ ಜನ ಇರ್ತಾರೆ ಅಂತ ಅನ್ಸುತ್ತೆ. ಜನ ಕಮ್ಮಿನೋ ಜಾಸ್ತಿನೋ ಅದೇನೋ ಅಯ್ಯೋ ಅನ್ನಿಸ್ಬೇಕಂತ ಎಲ್ಲಾರ ಮುಂದೆ ಡ್ಯಾನ್ಸ್ ಮಾಡಿಸಿದ್ಯಾ ನಮ್ಗೆ ಹೋದ್ ಸರಿ ಇರ್ಲಿ ಏನ್ ಗೊತ್ತಾ, ಇಬ್ಬಿಬ್ರು ಇದ್ರು ಅಂತ ಮಾಡಿಸಿದ್ದೆ. ಈಗ ನಾನು ಒಬ್ಳೆ ಮಾಡು ಅಂದ್ರೆ ಕಾಲಕ್ಕೆ ಬಿದ್ದು ಇಬ್ಬರಿಗೂ ಸಾರಿ ಕೇಳು. ಒಟ್ಟಿಗೆ ಕೇಳು. ಓಕೆ ಬನ್ನಿ ಗೈಸ್. ಏನ್ ಅನ್ಸುತ್ತೆ ಇವತ್ತು ನಂಗೆ ಡೇರ್ ಮಾಡಿಸ್ತಾರ? ಖುಷಿ ಆಗ್ತಾ ಇದೆ ನಂಗೆ. ಹಾಲ್ ಕುಡ್ದಷ್ಟು ಅಂದ್ರೆ ಏನು ಫುಲ್ಲು ಏನೇನ್ ಮಾಡ್ಬೇಕು ಅನ್ಕೊಂಡೆ ಎಲ್ಲ ಮಾಡಿಸ್ತಿದ್ಯಾ? ಹಂಗ ಅಷ್ಟೆಲ್ಲ ಮಾಡಂಗಿದ್ದೀರಿ, ಇನ್ನು ಏನೇನೋ ಮಾಡಿಸ್ತಿದ್ದೆ. ಪಾಪ ಹಾರ್ಮ್ಲೆಸ್ ಆಗಿರ್ಲಿ ಅಂದ್ಬಿಟ್ಟು. ನಾನು ಬೇಡ ಅಂತ ಹೇಳಿಲ್ವಲ್ಲ. ನೀನ್ ಬೇಡ ಅಂತ ಹೇಳಿಲ್ಲ, ನನಗೆ ಸ್ವಲ್ಪ ಕರುಣೆ ಬಂದ್ಬಿಡ್ತು. ಹಾಲ್ ಕುಡ್ದಷ್ಟು ಖುಷಿ ಆಗ್ತಿದೆ. ಯಾಕೆ ದಿನ ಕುಡಿಯಲ್ಲ ನೀನು? ಇಲ್ಲ ಒಂದು ದಿನ ಕುಡಿಯಲ್ಲ. ಹಾಲ್ಕೋವಾ ಒಂದು. ಇವಾಗ ಇವಳಿಗೆ ನೆಕ್ಸ್ಟ್ ಡೇರ್ ಏನು ಅಂದ್ರೆ, ನೀವು ಮೈಕ್ ಹತ್ರ ಇಟ್ಕೊಂಡ್ರೆ ಕೇಳ್ಕೊಂತಾರೆ ಜನ. ನೆಕ್ಸ್ಟ್ ಡೇರ್ ಏನಂದ್ರೆ ಇವಳಿಗೆ ಅಷ್ಟು ದೂರ ಮಾಡೆಲ್ ತರ ನಡ್ಕೊಂಡು ಹೋಗಿ ಬರ್ಬೇಕು. ಒಂದು ರೌಂಡ್ ಫುಲ್ ಸುತ್ತಬೇಕು. ಫುಲ್ ಎಲ್ಲ ಬೇಡ, ಫುಲ್ ಸುತ್ತಬೇಕು. ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಗೈಸ್ ಮತ್ತೆ ಮಾಡಿಸ್ತೀನಿ. ಮಾಡೆಲ್ ಸರಿ. ತರನೇ ನಡ್ಕೊಂಡು ಹೋಗಿ ಬರ್ಬೇಕು. ಸರಿ, ಈ ಪಾತ್ ಅಂತ ಹೇಳಿದಾನೆ ಗೈಸ್. ಸೊ ಈ ಪಾತಲ್ಲಿ ಅಲ್ಲಿ ತನಕ ಹೋಗಿ ನಡ್ಕೊ ಬರ್ಬೇಕಂತೆ. ನೋಡಿದವ್ರೆ ಹೋಗು. ಕ್ಯಾಟ್ ವಾಕ್ ಮಾಡು ಅಂದ್ರೆ ಕೋತ್ ಬಡೆ ತರ ನಡ್ಕೊಂಡು ಹೋಯ್ತಾ ಇತ್ತಿದ್ದು. ನಮ್ಮ ಕ್ಯಾಮ್ರಾಮನ್ನು ನಮ್ಮ ಕೋ ಪ್ರೊಡ್ಯೂಸರ್ಗೆ ಇಷ್ಟನೇ ಇರಲಿಲ್ಲ ಇದು. ಇಲ್ಲಪ್ಪ ಗೈಸ್, ಇಷ್ಟೇ. ಐದು ಮಾತಾಡ್ಸು. ಬೆಸ್ಟ್ ಇದು ನೀವು ಮಾತಾಡ್ಸು. ಹಾ ನೋಡಿ, ಅವನಿಗೆ ಮಾಡಿದೆ. ಮಾಡ್ಬೇಕಪ್ಪ ನಾವು ಡೇರ್ ಕೊಟ್ಟು. ನೋಡಿ 2 ಸರಿ ಅಂತೂ ಮಾಡಿದೀನಿ. ಅಷ್ಟೇ ಅಪ್ಪ. ಮಾಡಲ್ ವಾಕ್ ಅಂದ್ರೆ ಇಷ್ಟೇ ಕಂಡ್ರು. ಹಂಗೆಲ್ಲ ನೀನು ಮಾಡೇ ಇಲ್ಲ ನೀನು. ಅಲ್ಲೇ ವಿಡಿಯೋ ಐತೆ, ಬೇಕಾದ್ರೆ ತೋರಿಸ್ತೀವಿ. ರೆಡ್ ಕಾರ್ಪೆಟ್ ವರ್ಗ ಹೋಗಿದ್ದು ವಾಪಸ್ ಬಾ. ಓಕೆನಾ? ಹಾ, ನೀನ್ ಮುಂದೆ ನೋಡ್ಕೊಂಡು ಹೋಗೆ. ಹಾ, ಈ ಕರೆಕ್ಟಾಗಿ ಬರ್ತೈತೆ. ಎಲ್ಲ ನೋಡ್ತಾವ್ರಲ್ಲಿ. ಹಾ, ಅಲ್ಲಿ ರೆಸ್ಟ್ ರೂಮ್ ಇದೆ, ಹೋಗಿದ್ದು ಬಂದ್ಬಿಡು. ಅಷ್ಟೇ. ಚಾನ್ಸ್ ಇಲ್ಲ. ಇನ್ನೊಂದು ನಂದೊಂದು ಡೇರ್ ಇದೆಲ್ಲ ಈಗ. ಇವಾಗ 3 ಡೇರ್ ಆಯ್ತಾ? ಹಾ, ಆಯ್ತು. ಒಂದ್ 5 ನಿಮಿಷ ರೆಸ್ಟ್ ಕೊಡ್ರು. ಆಯ್ತು, ಅಲ್ಲಿ ಹೋಗಿ ಬೌಲಿಂಗ್ ಅಲ್ಲಿ ಎಲ್ಲಿ ಕೂತಿದ್ ಬಾ. ಪ್ರಿಪೇರ್ ಆಗಕ್ 1 ದಿನ ಕೊಟ್ಟಿದ್ದೀನಿ, ಆದ್ರೂ ಸಾಲಲ್ಲ ಇವ್ರಿಗೆ. ನಿನಗೆ ಅಪಾಲಜಿ ಫುಲ್ ಕನ್ಫೆಸ್ ಮಾಡ್ಬೇಕು ನನಗೆ. ಸಾರಿ, ತಪ್ಪಾಯ್ತು, ಇನ್ಮೇಲೆ ಹಂಗೆಲ್ಲ ಏನೋ ನಿನ್ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ಯಾ ಅನ್ನೋ ಥರ. ತೊಂದರೆ ಕೊಡಲ್ಲ ನಾನು. ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯಾ? ಆಟಿಟ್ಯೂಡ್ ರಿಯಾಕ್ಟ್ ನಾನು ಮಾಡ್ತೀಯಾ? ಹೆಂಗಾರು ರಿಯಾಕ್ಟ್ ಮಾಡ್ತೀನಿ, ಅದು ಹಿಂಗೆ ಯಾಕೆ? ಸರಿ ಆಯ್ತು. ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಅನ್ಬೋದು. ಹಿಂಗೆ ಕಾಲಿಗೆ ಹಿಂಗೆ ಕುತ್ಕೊಂಡು ಹಿಂಗೆ ಬಿಡ್ಕೋಬೇಕು ಹಿಂಗೆ. ನಿನಗೆ ಎಂತ ಆಸೆನೋ ಇದು? ಒಳ್ಳೆ ನೋಡ್ತಾ ಇಲ್ಲಿ ಬನ್ನಿ. ಕೂದ ನೋಡ್ತಾ ಕಣ ಒಂಚೂರು ಈ ಕಡೆ ಬನ್ನಿ. ಈ ಸಾರಿ ಸೆಟ್ ಆಗಿಲ್ಲ ನಂಗೆ. ಅಜ್ಜಿ ಮಾಡಲ್ಲ ಕಣೋ. ನಾನ್ ಮಾಡಲ್ಲಪ್ಪ, ನಾನ್ ಮಾಡಲ್ಲ. ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವರೆಲ್ಲ ನೋಡ್ತಾರೆ. ಅವ್ರು ನೋಡ್ರಿ ನಿನ್ಗೆ ಎಲ್ಲ ಸ್ಟೂಡೆಂಟ್ಸ್ ಇರೋದು. ಅಜ್ಜಿ ಟ್ರೋಲ್ ಮಾಡಿದ್ರೆ ಯಾರಾದ್ರು ಮಾತ್ರ ನನ್ನ. ಸರಿ ಆಯ್ತು, ನಿಂತ್ಕೊಳ್ಳಿ. ಸಾರಿ ಕಳೋ, ನಮ್ಗೆ ಹಂಗ್ ಮಾಡಲ್ಲ ಪ್ಲೀಸ್. ಸಾರಿ ಸಾರಿ. ಏನ್ ಮಾಡಲ್ಲ? ಅಜ್ಜಿ ಮಾಡ್ತಿದ್ಯಲ್ಲ. ಏನ್ ಮಾಡಲ್ಲ? ಸಾರಿ ಇನ್ಮೇಲಿಂದ ಹಂಗೆಲ್ಲ ಮಾಡಲ್ಲ. ಅವ್ರು ನೋಡ್ತಾವ್ರೆ. ಇಷ್ಟೊಂದೆಲ್ಲ ಖರಾಬ್ ಇರೋ ಡೇರ್ ಕೊಡ್ಬಾರ್ದಪ್ಪ. ಅವರು ಹೆಂಗ್ ನೋಡಿದ್ಲು ಗೊತ್ತವಳು ಬಂದ್ಬಿಟ್ಟು. ಮೈ ಗಾಡ್. ಅಲ್ಲ ನಮಗ್ ಡ್ಯಾನ್ಸ್ ಮಾಡಿಸ್ದಾಗ ಚೆನ್ನಾಗಿತ್ತಪ್ಪ. ಡ್ಯಾನ್ಸ್ ಮಾಡ್ಸಿದ್ದು ಬೇಜಾರಿಲ್ಲ, ಹೋಗ್ಬಿಟ್ಟು ಅವ್ರ ಹತ್ರ ಚೆನ್ನಾಗಿತ್ತು ಒನ್ಸ್ ಮೋರ್ ಅಂತೆಲ್ಲ ಅನ್ಸಲ್ಲ ನಂಗೆ. ಅದು ಅಲ್ಲಿ ಇರೋದು
ನಂಗೆ ಡಗ್ ಅಂತ. ಪರವಾಗಿಲ್ಲ, ಆದರೂ ಅಪಾಲಜಿ ಡಿಕ್ಲೈನ್ಡು, ಬಟ್ ಏನು ಮಾಡೋಕ್ಕಾಗಲ್ಲ. 2 ಡೇರ್ ಕರೆಕ್ಟಾಗಿ ಮಾಡಿಲ್ಲ ಗೈಸ್. ಹಾಂ, 2 ಡೇರ್ ಕರೆಕ್ಟಾಗಿ ಮಾಡಿಲ್ಲ, ಕೌಂಟ್ ಇಲ್ಲ. ಗೈಸ್ ಇವ್ರು ನಾನು ಅಳಿಸ್ಬಿಟ್ಟೆ ಕಳಿಸೋದು ಅಂತ ಅನಿಸ್ತಾ ಇದೆ. ಸೊ ಇವಾಗ ಟೋಟಲ್ 4 ಡೇರ್ ಆಗಿದೆ. ಇನ್ನು ಎಷ್ಟು ಡೇರ್ ಮಾಡಿಸ್ತಾರೋ ಗೊತ್ತಿಲ್ಲ. ಪರ್ಟಿಕ್ಯುಲರ್ ಆಗಿ ಇಷ್ಟೇ ಡೇರ್ ಮಾಡಬೇಕು ಅಂತ ನಾನೇನು ಹೇಳಿಲ್ಲ. ಸೊ ಈಗ ಸದ್ಯಕ್ಕೆ 4 ಡೇರ್ ಆಗಿದೆ. ನನ್ನ ಪಬ್ಲಿಕಲ್ಲಿ ಅಚೀವ್ ಮಾಡದೆ ಹೋದ್ರೆ ಅಷ್ಟೇ ಸಾಕು. ಸೀರಿಯಸ್ಲಿ ನಂಗೆ ಅವ್ರುಗಳು ನೋಡ್ತಿದ್ರೇ ಭಯ ಆಗ್ತದೆ ಎಲ್ಲರೂ. ಆ್ಯಕ್ಚುಲಿ ಈಗ ಅವನು ಡೇರ್ ಹೇಳ್ಬೇಕಿತ್ತು ನನ್ನ ತಮ್ಮ. ಅವನೆಲ್ಲ ಕೆಳಗೆ ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ನಾನು ಇವಾಗ ಒಂದು ಡೇರ್ ಹೇಳ್ತೀನಿ. ಎಸ್, ಏನಿಲ್ಲ, ಈ ಸ್ಟೇರ್ ಕೇಸ್ ಇದೆಯಲ್ಲ, ಎಸ್ಕಲೇಟರು, ಅದರಲ್ಲಿ ಇಳಿತಾ ಇರೋದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು, ಹೋಗ್ತಾ ಇರೋದ್ರೆ ಇಳ್ಕೊ ಬರ್ಬೇಕು 3 ಸತಿ. ಬಿದ್ದೋಗ್ಬಿಡ್ತೀವಿ 3 ಸತಿ. ಒಂದ್ಸರಿ ಮಾಡೋದೇ ಕಷ್ಟ ಅಲ್ಲೋ. ನಮ್ಮ ಕ್ಯಾಮ್ರಾಮನ್ ಐಡಿಯಾ ಅದು. ಆಗಲ್ಲ. 2 ಸತಿ ಆಯ್ತು 2 ಸತಿ. ಗೈಸ್ ಇವಾಗ ಯಾರು ಇಲ್ಲ, ಸ್ಟಾರ್ಟ್ ಮಾಡ್ತೀನಿ. ಓಡು 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 ಹೋಗೆ ಹೋಗೆ. ಬೇಗ ಹೋದ್ರೆ ಆಗತ್ತೆ, ನೀನ್ ನಿಧಾನಕ್ಕೆ ಹೋದ್ರೆ ಆಗಲ್ಲ. ಗೈಸ್ ಹೇಳ್ಕೊಟ್ಟು ಅವ್ನ ಕೈಲೇ ಡೇರ್ ಮಾಡಿಸ್ತಾ ಇದೀನಿ ನೋಡಿ ನಾನು ಎಷ್ಟು ಕಿಲಾಡಿದೀನಿ ಅಂತ. ಇದನ್ನ ಚೆನ್ನಾಗಿ ಮಾಡ್ಬಿಟ್ಟ ಗೈಸ್, ಪರವಾಗಿಲ್ಲ ಮಾಡು. ಆಗಲ್ಲ ಪ್ಲೀಸ್. ನಾನು ಹೋಗಿದ್ ಬರ್ಲಿಲ್ವಾ? ಅಷ್ಟೇ ಹೋಗಿ ಹೋಯ್ತೀನಿ ಕೆಳಗೆ. ಗೈಸ್ ಈ ಡೇರ್ ಕಂಪ್ಲೀಟ್. ಇವಾಗ ಕಾರ್ಡ್ ಕೊಡ್ತಾ ಇದ್ದೀನಿ ಇವಳಿಗೆ. ನೆಕ್ಸ್ಟ್ ಡೇರ್ ಇವಳೇ ಮಾಡ್ತಾಳೆ, ನೋಡ್ಕೊಟ್ರಿ. ಏನು ಮಾಡ್ತಾಳೆ ನಾನು ಹೇಳ್ತೀನಿ ಬಿಡಿ ಗೈಸ್. ಈ ಕಾರ್ಡ್ ಕೊಡ್ತಾನೆ, ಅವ್ನ ಕ್ರೆಡಿಟ್ ಕಾರ್ಡ್ ಇದು, ಡೆಬಿಟ್ ಕಾರ್ಡು. ಸೊ ಇವಾಗ ಯಾವುದೋ ಒಂದು ಪರ್ಚೇಸ್ ಮಾಡಿ ಅವ್ರಿಗೆ ಹೋಗಿ ಕೇಳಿಸುತ್ತೆ, ಕೊಡೋಕೆ ಹೋಗಬೇಕು. ಅವ್ರು ಕೊಟ್ಟಾದ್ಮೇಲೆ ಕಾರ್ಡ್ ಕೊಡಬೇಕು ಸ್ವೈಪ್ ಮಾಡಿ ಅಂತ. ಸೊ ಇಲ್ಲಿ ದುಡ್ಡಿಲ್ಲ. ಸೊ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಾನು ಅಪೋಸಿಟಾಗಿ ದುಡ್ಡಿದೆ ನಿಮ್ಮದೇನೋ ಮಷಿನ್ ತಪ್ಪಿರಬೇಕು ಅಂತ ವಾದ ಮಾಡಬೇಕಂತೆ. ಹೊಡಿತಾರೆ ಅಷ್ಟೇ ನನಗೆ. ಹೊಡಿಸ್ಕೊಂಡ್ರೆ ಹೊಡ್ಸ್ಕೊಬೇಕು ಗೈಸ್, ಅಷ್ಟೇ, ಬೇರೆ ಏನು ಆಪ್ಷನ್ ಇಲ್ಲ. ಈಗ 5 ನಿಮಿಷ ಸುಮ್ಮನೆ ಇರಿ, ನಾನು ಮಾಡ್ತೀನಿ. ಐಸಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಏನಂತಾರೆ ಅಂತ, ಭಯ ಆಗ್ತದೆ ಅವ್ರು ಮಾತಾಡ್ತಿದ್ರೆ. ಓಕೆನಾ ಅವಳು ಗಿಫ್ಟ್ ಮಾಡೋಕ್ಕೆ? ಹೋಗಿ ಯಾ ಬಿಲ್ ದಿಸ್. ಏನಾಗುತ್ತೆ ಅಂತ ಕಾರ್ನರ್. ಇಟ್ ಇಸ್ 99. ಓಕೆ, ಸಕ್ಕದಾಗಿರುತ್ತೆ, ಒಳ್ಳೆ ಮಜಾ ಇರುತ್ತೆ. ಇವಾಗ ಕಾಡಲ್ಲಿ ದುಡ್ಡಿಲ್ಲ, ಇವಳು ಬಿಡಲ್ಲ. ಇಸ್ ದ ಮಷೀನ್ ಓಕೆ? ಯಾ, ವಾಟ್ ಇಸ್ ಕಮಿಂಗ್? ವಿ ಹ್ಯಾವ್ ಪೇಡ್ ಜಸ್ಟ್ ನೌ. ಇವಾಗ ತಾನೇ ಪೇ ಮಾಡಿದ್ದೀವಿ. ಝುಡಿಯೋಗೆ ಹೋಗಿದ್ವಿ, ಜಸ್ಟ್ ಪೇಡ್. ವಿ ಹ್ಯಾವ್ ಐ ಗೆಸ್ 1 lakh ಇಸ್ ದೇರ್. ಮಷೀನ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದೆ, ಇಲ್ಲ ಅಂದ್ರು. ಕ್ರೇಜಿ. ಚಿಕ್ಕವಳಾಗಿದ್ದಕ್ಕೆ ಸುಮ್ಮನೆ ಆದ್ಲು ಗೈಸ್, ದೊಡ್ಡವರಾಗಿರೋ ಹೊಡಿಯೋರು. ಜುಡಿಯೋಗೆಲ್ಲ ಹೋಗಿದ್ರೆ ಪಕ್ಕ ಜಗಳ ಆಗೋದು ಎಲ್ರಿಗೂ. ಅಯ್ಯೋ ಅನ್ನಿಸ್ಬಿಟ್ವಿ ಗೈಸ್ ಇವಳಿಗೆ. ನನಗೆ ಭಯ. ಈ ಕ್ಯಾಮ್ರಾ ದುಡ್ಡೇ ಇಲ್ಲ ಗೈಸ್, ಅಕೌಂಟಲ್ಲಿ ದುಡ್ಡೇ 1 ಲಕ್ಷ ಇದೆ ಅಂತ ನಂಬಿಸ್ಬೇಕಲ್ಲ ಅವ್ರನ್ನ. ಅಕೌಂಟಲ್ಲಿ 1 ರೂಪಾಯಿ ಇಲ್ಲ ಗೈಸ್, ಟ್ರಾನ್ಸಾಕ್ಷನ್ ಮಾಡಿ 3 ತಿಂಗಳಾಗೈತೆ ಅಕೌಂಟಲ್ಲಿ. ನಂಗೆ ನಗು ಬಂದಿದೆ ಹೆಂಗತ್ತಾ, 1 ಲಕ್ಷ ಇದ್ದೀನಿ ಅಂತ ಜೋರಾಗಿ ನಗ್ಬಿಟ್ಟೆ ಇವನು. ನನಗೆ ಇನ್ನೂ ಭಯ ಹೋಯ್ತು, ನಗು ಏನೋ ಅಂದ್ಬಿಡ್ತಾರೇನೋ ಅಂತ. ಆಮೇಲೆ ಶಿ ವಾಸ್ ನಾಟ್ ಕಂಫರ್ಟಬಲ್ ಲೈಕ್ ಕ್ಯಾಮ್ರಾ ಮುಂದೆ ಬರೋಕ್ಕೆ, ಅದಕ್ಕೆ ನಾವು ಫೋರ್ಸ್ ಮಾಡಕ್ಕೆ ಹೋಗ್ಲಿಲ್ಲ. ದಟ್ಸ್ ಓಕೆ. ಬಟ್ ಡೇರ್ ಮಾಡಿದ್ದೀನಪ್ಪ. ಗರ್ಲ್ ಗ್ಯಾಂಗ್ ಏನಿದೆಯಲ್ಲ, ನಾನು ಪ್ಲಾನ್ ಮಾಡಿದ್ದು ಅದೇ ಅಪ್ಪ. ನಿಮ್ಮ ಗರ್ಲ್ ಗ್ಯಾಂಗ್ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ಕಾನ್ಫಿಡೆನ್ಸ್ ಹಾಕಿ ಎಲ್ಲರ ಜೊತೆ ಜಗಳ ಮಾಡಬೇಕು. ದೀಕ್ಷಾ ಯಾಕೆ ಕ್ಲಾಸ್ ಹೋಗುತ್ತಾಳೆ? ಆಯ್ತು, ಯಾರು ಅವೈಲೇಬಲ್ ಇದ್ದಾರೋ ಅವ್ರಿಗೆ ರಶ್ಮಿ ಪಿಕ್ ಮಾಡ್ತಾಳೆ. ಆಯ್ತು ಸರಿ ಗೈಸ್, ಇವಾಗ ರಶ್ಮಿಗೆ ಅಯ್ಯೋ ಅವಳೇ ಮೆಸೇಜ್ ಮಾಡಿದಾಳೆ ವಾಟ್ ಆರ್ ಯು ಡೂಯಿಂಗ್ ಅಂತ. ಸುಮ್ಮನೆ ಫೋನ್ ಮಾಡಿದ ತಕ್ಷಣ ಜಗಳಾಡ್ಬೇಕಾ? ಸುಮ್ಮನೆ ಇಬ್ರಿಗೂ 1 ನಿಮಿಷ ಇರು ಅಂತ ಅಂದ್ಬಿಟ್ಟು ಅವಳು ಕಾನ್ಫಿಡೆನ್ಸ್ ಹಾಕು. ಅವಳು ಕಾನ್ಫಿಡೆನ್ಸ್ ಹಾಕಿದ ತಕ್ಷಣ ಟಕ್ಕಂದ್ರೆ ಸ್ಟಾರ್ಟ್ ಮಾಡ್ಕೋಬೇಕು. ಏನು ಅಂತಂದರೆ ಇವಾಗ ಇವಳು ಯಾರಿಗಾರು ಫ್ರೆಂಡಿಗೆ ಒಬ್ಬಳಿಗೆ ಕಾಲ್ ಮಾಡಿ ಅವಳ ಜೊತೆ ಜಗಳ ಆಡಬೇಕು. ಹೇಳ್ದಂಗೆ ಪದೇ ಅದನ್ನೇ ಹೇಳ್ತಿದ್ದೇನೆ. ಸೊ ರಶ್ಮಿಗೆ ಮಾಡೋಣ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೋ ಪಾಪ ಗೊತ್ತಿಲ್ಲ, ಬ್ಯುಸಿ ಇರ್ತಾಳೋ ತೆಗಿತಾಳೋ ಅಂತಲೂ ಗೊತ್ತಿಲ್ಲ. ಲೆಟ್ಸ್ ಸಿ ಏನು ರಿಯಾಕ್ಟ್ ಮಾಡ್ತಾಳೆ ಅಂತ. ಕಾಲ್ ಮಾಡ್ತಾ ಇದ್ದೀನಿ. ಗೈಸ್ ಅವಳು ತೆಗಿತಾ ಇಲ್ಲ. ಕೀರ್ತನಂಗೆ ಮಾಡ್ತೀನಿ. ಕೀರ್ತನಂಗೆ ಅಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಫ್ರೆಂಡ್ಸ್ ಎಲ್ಲ ಇಷ್ಟೇನೆ ಗೈಸ್, ಹುಡುಗಿಯರ್ ಫ್ರೆಂಡ್ಸ್ ಏನಿಲ್ಲಪ್ಪ. ಪಿಕ್ ಮಾಡೋದು. ಹಲೋ, ಏನು ಮಾಡ್ತಿದೀಯ? ಬ್ಯುಸಿ ಇದೆಯಾ? ಅಲ್ಲ ನೀನು ಹಿಂಗೆ ಮಾಡೋದು, ನಾನು ದೇವರಾಣಿಗೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೀರ್ತನ. ಅಲ್ಲ ಕಣೆ, ನಗ್ತಿಯಲ್ಲ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ.
ನಾನೇ ನಿನಗೆ ಪ್ರ್ಯಾಂಕ್ ಮಾಡೋ ವಿಚಾರನ ಇದು? ನಾನು ಹೇಳಿದ್ರೆ ನೀನೇ ಬೇಜಾರೈತೀಯ? ಅಲ್ಲ ಕಣೆ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಏನು ಅಂತಾನು ಕೇಳಲ್ವಾ? ಸುಮ್ಮನೆ ಹಂಗೆ ಏನೇನು ಅಂತ ಹೇಳ್ಬಿಡ್ತೀಯಾ? ಹಾ, ಯಾಕೆ ನಿನಗೆ ಗೊತ್ತಿರೋ ನೀನು ಏನು ಮಾಡಿದೀಯಾ ಅಂತ? ಆ ಏನು ನಗ್ತಾ ಇದೀಯಾ? ಇಷ್ಟೇ ಕಣೆ, ಗರ್ಲ್ ಫ್ರೆಂಡ್ಶಿಪ್ಸ್ ಏನು ಅಂತ ನೀವು ಪ್ರೂವ್ ಮಾಡಿಬಿಟ್ರಿ. ಬಿಡು, ನೀನು ಇಷ್ಟ ಬಂದಂಗೆ ಮಾಡ್ಕೋಕಿರ್ತಾನೆ. ಸರಿ ಬಿಡು, ಬಾಯ್. ಜಗಳ ಅಂದ್ರೆ ಏನೋ ಮಾಡೋದು, ಪಾಪ ಹುಡುಗಿ ಹಂಗಿಲ್ಲ, ಅರ್ಥ ಮಾಡ್ಕೋತಾಳೆ. ಇವಾಗ ಏನ್ ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ಅಲ್ಲಿ ಕಸ ಗುಡಿಸ್ತವ್ರ ಒಬ್ರ ಅಣ್ಣ, ಅವ್ರ ಹತ್ರ ಪರ್ಕೆ ಇಸ್ಕೊಂಡ್ ಬಂದ್ಬಿಟ್ಟು ಇಲ್ಲೆಲ್ಲ ಕಸ ಗುಡಿಸ್ಬೇಕು ನಮ್ಮ ಮುಂದೆ. ಓಕೆ ಗೈಸ್, ಇದು ಲಾಸ್ಟ್ ಡೇರಾ? ಲಾಸ್ಟ್ ಡೇ ಮುಗಿತಾ ಎಲ್ಲಾನು? ಮಾಲ್ ಕಸ ಗುಡಿಸ್ತಾ ಇದ್ದೀನಿ ಗೈಸ್, ಸ್ವಚ್ಛ ಭಾರತ್. ನಾನು ಅದೇ ನಗ್ತಾ ಇದ್ದೀನಿ. ಒಂದ್ ನಿಮಿಷ ಪರ್ಕೆ ಕೊಡ್ತೀರಾ? ಒಂದ್ ನಿಮಿಷ ವಿಡಿಯೋ ಮಾಡ್ತಾ ಇದೀವಿ ಅದಕ್ಕೆ. ಇಲ್ಲ, ಸುಮ್ಮನೆ ಗೂಡಿಸ್ತೀನಿ ಅಷ್ಟೇ. ಅವ್ರ ಕೆಲಸ ಕಳ್ಕೋಬೇಕಾಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ ಗೈಸ್. ಈ ಡೇರ್ ಫೈನಲಿ ಆಗ್ಲಿಲ್ಲ. ಮತ್ತೆ ಕಾಲ್ ಬರ್ತಾ ಇದೆ. ಕೀರ್ತನನ ರಶ್ಮಿ ಮಾಡ್ತೀವಲ್ಲ, ಮಾಡೋಣ ಇವಳಿಗೆ ಮಾಡೋಣ ಈಗ. ಗೈಸ್ ಈಗ ಆನ್ ಮಾಡ್ತಾ ಇದ್ದೀನಿ. ಹಲೋ ರಶ್ಮಿ, ಏನು ಮಾಡ್ತಾ ಇದೀಯಾ? ಯಾಕೆ ಫೋನ್ ತೆಗಿಲಿಲ್ಲ? ಯಾರ ಜೊತೆ? ಏನು ನಾನು ಫೋನ್ ಮಾಡಿದ್ರೆ ಇಗ್ನೋರ್ ಮಾಡ್ತೀಯಾ? ಅಲ್ಲ, ಹಂಗಂತ ನನ್ನ ಫೋನೇ ಇಗ್ನೋರ್ ಮಾಡ್ತೀಯಾ? ಮ್ಯಾಮ್ ಜೊತೆ ಮಾತಾಡ್ತಾ ಇದೀಯಾ ಅಂತ? ಅಲ್ಲ, ಅವಾಗ್ಲಿಂದ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ರಶ್ಮಿ. ಏನಾರು ಆಗಿದ್ರೆ ಏನು ಮಾಡ್ತಾ ಇದ್ದೆ? ಅಲ್ಲ, ಫೋನ್ ತೆಗಿಬೇಕಲ್ವ ರಶ್ಮಿ? ಎಷ್ಟು ಸರಿ ಹೇಳಿದ್ದೀನಿ ನಿಂಗೆ ನಾನು? ಅಲ್ಲ, ಈಗ ಏನೋ ಆಯ್ತಪ್ಪ, ಈಗ ನಾನು ಎಲ್ಲ ಆದ್ಮೇಲೆ ಬರ್ತೀಯಾ? ಇಷ್ಟೇ ಕಂಡ್ರ ಎಲ್ಲ ಗರ್ಲ್ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಎಲ್ಲ ತಿಳಿಸ್ಬಿಟ್ರಿ ಬಿಡಿ. ಅಲ್ಲ ರಶ್ಮಿ, ಕಾಲೇಜ್ ಮುಗಿದೋಯ್ತು, ಫ್ರೆಂಡ್ಶಿಪ್ಪು ಮುಗಿದೋಯ್ತು. ಅಲ್ಲ, ಕಾಲೇಜ್ ಮುಗಿದ ತಕ್ಷಣ ಫ್ರೆಂಡ್ಶಿಪ್ ಮುಗೀತು ಅಷ್ಟೇ ಅಲ್ಲ? ಸೀರಿಯಸ್ಲಿ ರಶ್ಮಿ, ಅದು ನಿಂಗೆ ಅದು ಹೇಳೋ ಅವಶ್ಯಕತೆ ಇಲ್ಲ ಬಿಡು ರಶ್ಮಿ. ನೀನು ಫೋನೇ ತೆಗಿಲ್ಲ, ನಾನು ಹೇಳಲ್ಲಪ್ಪ ಯಾರಿಗೂ. ಅಷ್ಟೇ ಕಂಡ್ರು ಎಲ್ಲ. ಸಾರಿ ಕೇಳಿದ ತಕ್ಷಣ ಸುಮ್ಮನಾಗ್ಬಿಡ್ಬೇಕು. ಏನೋ ಮಾಡಿ ರಶ್ಮಿ, ಬಿಡ್ ರಶ್ಮಿ, ಆಯ್ತು. ನೀನು ಬೇಡ, ಏನು ಬೇಡ. ಹಾ, ಎಲ್ಲೋ ಇದೀನಿ ಬಿಡು, ನೀನೇನೋ ಮಾಡ್ಕೋ ರಶ್ಮಿ. ಆಯ್ತು, ಬಾಯ್. ಏನೋ ಮಾಡಿ, ಬಾಯ್ 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 ಬಾಯ್. ಬಿಡ್ರಿ. ಇಲ್ಲ ರಶ್ಮಿ, ನಂಗೆ ಸುಮ್ಮನೆ ಜಗಳ ಮಾಡಕ್ಕೆ ಇಷ್ಟ ಇಲ್ಲ, ಬಾಯ್. ಏ ಪಾಪ, ಲಿಟ್ರಲಿ ಸಾರಿ ಕೇಳ್ತಿದ್ದಾಳೆ. ಕೀರ್ತನ ಮೆಸೇಜ್, ಫೋನ್ ಬರ್ತಾ ಇದೆ ಗಾಯ್ಸ್. ಟ್ರೂ ಫ್ರೆಂಡ್ ಇವಳು. ಏನ್ ಮಾಡೋಣ? ಹೇಳ್ಬಿಡ್ಲಾ? ಇಲ್ಲ, ಹೇಳು, ಮಾತಾಡು. ಚೂರ್ ಕಂಟಿನ್ಯೂ ಮಾಡಿ. ಮಾಡು. ಹಲೋ, ಮಾಡ್ಬೇಡ ಅಂದೆ ತಾನೇ? ಎಲ್ಲೋ ಇದೀನಿ, ನಿನ್ಗೆ ಯಾಕೆ? ಏನ್ ಬೇಡ ಬಿಡ್ರಶ್ಮಿ, ಸುಮ್ಮನೆ. ನಂಗೆ ಗೊತ್ತಾಯ್ತು ಬಿಡ್ರಶ್ಮಿ, ತುಂಬಾ ಬೇಜಾರಾಯ್ತು ನಂಗೆ ಇವತ್ತು. ಏನೋ ಮಾಡ್ರಪ್ಪ, ಎಲ್ಲ ದೊಡ್ಡವರು, ಮುಗೀತು ಕಾಲೇಜು. ನೀವುಗಳು ಮಾತ್ರ ಹೇಳ್ತೀರಾ ನಾವೆಲ್ಲ ಆಗ್ತೀವಿ ಅಂತ. ಯಾರೂ ಆಗಲ್ಲ ಅಷ್ಟೇ. ಸರಿ ಬಿಡು, ನೀನೇನೋ ಬಿಸಿ ಅನ್ಸುತ್ತೆ, ಮಾಡ್ರಾಯ್ತು. ಹಲೋ ಹಲೋ, ಕೀರ್ತನ ಮೆಸೇಜ್ ಮಾಡಿದಾಳೆ, ಹೇಳ್ಬಿಡೆ ಪಾಪ. ಯಾಕೆ ಬೇಕು ಲಕ್ಷ್ಮಿ ನಿಂಗೆ? ನಾನು ಹೊರಗಡೆ ಇದ್ದೀನಿ ಬಿಡು, ನಾನು ಎಲ್ಲ ಹೋಗ್ತಾ ಇದ್ದೀನಿ. ನಂಗೆ ಯಾರು ಬೇಡ, ನಂಗೆ ಸಾಕಾಗೋಗಿದೆ. ಎಲ್ಲ ಹೋಗ್ತಾ ಇದ್ದೀನಿ ಬಿಡು ರಶ್ಮಿತು. 3, 2, 1 ಪ್ರಾಂಕ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಏನು? ನಮ್ಮ ಅಣ್ಣನೇ ಇಲ್ಲೇ, ನಾನು ಮಾತಾಡೋ. ಹಲೋ, ಹೆಂಗಿದ್ದೀಮ್ಮ? ಓ ಸೂಪರ್. ಆದ್ರೂ ಬಲಿಕಾ ಬಕ್ರ ನೀನೇ ಅದೇ ಇವತ್ತು. ಕೀರ್ತನಗೂ ಮಾಡಿದ್ದೆ. ಇಲ್ಲಿ ನಿನಗೆ ಇಲ್ಲ ಅಂದ್ರೆ ಕೀರ್ತನಂಗ್ ಮಾಡಕ್ ಹೇಳಿದೆ ನಾನು. ನೀನು ಇವಳಿಗೇನೋ ಮೆಸೇಜ್ ಹಾಕಿದ್, ನಾನು ಕರೆಕ್ಟಾಗಿ ಹೇಳಿದ ತಕ್ಷಣ ನೀನು ವಾಟ್ ಆರ್ ಯು ಡೂಯಿಂಗ್ ಅಂತ ಮೆಸೇಜ್ ಹಾಕಿದ್ಯಾ.
ಸರಿ ಪಕ್ಕ ಬಕ್ರ ಬೀಳ್ತಾಳೆ ರಶ್ಮಿ, ಕಾಲ್ ಮಾಡು ಅಂತಂದೆ. ನೀನ್ pick ನಾನು ಮಾಡ್ಲಿಲ್ಲ. ಹಂಗು ನೀನ್ ಮಾಡಲ್ಲ ಬಿಡು ಅನ್ಕೊಟ್ಟು ಸುಮ್ ಕೀರ್ತನೆಗ್ ಮಾಡಿದೆ. ಆ ಹುಡುಗಿ ಬೇಜಾರ್ ಮಾಡ್ಬಿಡೋದ. ಬೇಡವಾ ಕಂಟಿನ್ಯೂ ಮಾಡೋದ ಬೇಡವಾ ಅಂತ ಅಂದಾಗ ಸರಿ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಬಕ್ರ ಆಗೋದೆ ನೀನು. ರಶ್ಮಿ ಸಾರಿ ರಶ್ಮಿ. ಪ್ಲೀಸ್ ಕರೆಕ್ಟಾಗಿ ಏನ್ ಅನ್ಸ್ತು ಹೇಳು. ಅದಕ್ಕೆ ನಾನು ನಿನಗೆ ಏನ್ ಬೈತೀನೋ ಅದ್ರಲ್ಲೇ ಕ್ರಿಯೇಟ್ ಮಾಡಿದ್ದು ನೋಡು. ವೆರಿ ಚಾಲಾಕ್ ಬ್ರೋ. ಸಕ್ಸಸ್ಫುಲಿ ಫ್ರ್ಯಾಂಕ್ ಮಾಡಿದೀನಿ ಗೈಸ್. ಓಕೆ ಸಾರಿ ಕೇಳ್ಬಿಡಪ್ಪ. ಸಾರಿ ರಶ್ಮಿ. ಗೈಸ್ ಲಾಸ್ಟ್ ಪ್ರಾಂಕ್ ಫೇಲ್ ಆಗಿತ್ತು ಅನ್ಕೊಂಡ್ವಿ. ಕರೆಕ್ಟ್ ಆಗಿ ಇನ್ನೊಂದು ಬಲಿಕ ಬಕ್ರ ಸಿಕ್ಕಿ ಸಿಕ್ಕಿದ್ಲು. ಅದನ್ನ ಒಬ್ಳು ಸಕ್ಸಸ್ಫುಲ್ ಇನ್ನೊಬ್ಳು ಮಾಡಿದ್ವಿ. ಸಿಕ್ಕಿದ್ಲು. ಅವಳೇನೋ ಇರು ಕಾಲ್ ಮಾಡ್ತೀನಿ ಅಂತ ಅಂದಿದ್ದಾಳೆ. ಕೀರ್ತನ ನಿನ್ನ ನಂಬ್ಕೊಂಡ್ಬಿಟ್ರೆ ನಾನು ಮುಗೀತ್ ನನ್ ಕತೆ. ಎಲ್ಲ ಇಷ್ಟ ಆಯ್ತಾ? ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್? ನನಗೆ ಆದ್ರೂ ಆ ಅಪಾಲಜಿ ಒಂದು ಇಷ್ಟ ಆಗ್ಲಿಲ್ಲಪ್ಪ. ಅಣ್ಣ ಇಲ್ಲ, accept ಮಾಡಲ್ಲ guys. ಅಭಿಮಾನಿ ಅಣ್ಣ ನಾನು. ಸರಿ ಗೈಸ್, ಸೊ ನಿಮಗೆ ಈ ಡೇರ್ ಚಾಲೆಂಜ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮ್ಮಿಬ್ರು ಅಣ್ಣಂಗೆ ಮತ್ತು ಅಮ್ಮಂಗೆ. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಎಸ್ ಏನು ಸ್ಲೈಟ್ ಆಗಾಯ್ತು, ಹೊಡಿತೀನಿ. ಸ್ಲೈಟ್ ಆಗಾಯ್ತು. ಸೊ ಈಗ ಸ್ಲೈಟ್ ಆಗಿರೋದಕ್ಕೆ ನಮ್ಮ ಕಡೆ ಡಾಮಿನೋಸ್ ಪಾರ್ಟಿ. ಓಕೆ, ಹಂಗಂದ್ರೆ ಫುಲ್ ಖುಷಿ. ಫುಲ್ ಎಲ್ಲ ಕಂಪ್ಲೀಟ್ ಮಾಡಿದಾಳೆ guys. ಎಲ್ಲ ಕಂಪ್ಲೀಟ್ ಮಾಡಿದಾಳೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ಸೊ ನಿಮ್ಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಇನ್ನ ಕ್ರೇಜಿ ವ್ಲಾಗ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್. Bye.